ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕದಂಬ ವಾಹಿನಿಯ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬ ಹಿಂದುವಿಗೂ ರಾಮಾಯಣದ ಕಥೆಯ ಬಗ್ಗೆ, ಅಂದರೆ ರಾಮ ಜನಿಸಿದ್ದು, ಹನುಮನನ್ನು ಭೇಟಿಯಾಗಿದ್ದು, ಹಾಗೆ ರಾವಣನನ್ನು ಕೊಂದು ಸೀತೆಯನ್ನು ಮರಳಿ ಕರೆ ತಂದಿದ್ದು, ಈ ಎಲ್ಲಾ ವಿಷಯದ ಬಗ್ಗೆ ಎಲ್ಲರಿಗೂ ತಿಳಿದೇ ಇರುತ್ತೆ. ಆದ್ರೆ ತ್ರೇತಾಯುಗ ಸಮಾಪ್ತಿಯಾಗಿದ್ದು ಹೇಗೆ, ರಾಮನ ಕೊನೆಯ ದಿನಗಳು ಹೇಗಿದ್ವು, ಕೊನೆಯ ಕ್ಷಣಗಳು ಹೇಗೆ ಕಳೆದ್ವು, ಈ ಎಲ್ಲಾ ವಿಷಯಗಳು ಕೆಲವರಿಗೆ ತಿಳಿದಿರೋದಿಲ್ಲ. ಇಂತಹ ಹಲವಾರು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ರಾಮ ರಾವಣನನ್ನ ಕೊಂದು ಸೀತೆಯ ಜೊತೆ ಮರಳಿ ಅಯೋಧ್ಯೆಗೆ ಬರ್ತಾನೆ. ಬಂದ ನಂತರ ರಾಮನ ಆಡಳಿತದಲ್ಲಿ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಸುರಕ್ಷತೆಯಿಂದ ಹಾಗೂ ನೆಮ್ಮದಿಯಿಂದ ಕಾಲ ಕಳೀತಿರ್ತಾರೆ. ಹೀಗಿರುವಾಗ ರಾಮನ ಅವತಾರವನ್ನು ಸಮಾಪ್ತಿ ಮಾಡುವ ಸಮಯ ಹತ್ತಿರ ಬರುತ್ತೆ. ಈ ಸಮಯದಲ್ಲಿ ಬ್ರಹ್ಮ ಮತ್ತು ಶಿವ ಇಬ್ಬರು ಯಮಧರ್ಮರಾಜನ ಬಳಿ ಹೋಗಿ, ಯಮಧರ್ಮ, ನೀನು ರಾಮನ ಬಳಿ ಹೋಗಿ ರಾಮನನ್ನು ಕರೆದುಕೊಂಡು ಬರುವ ಸಮಯ ಬಂದಿದೆ, ನೀನು ರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಯಮಧರ್ಮನನ್ನು ರಾಮನ ಬಳಿಗೆ ಕಳಿಸ್ತಾರೆ. ಇತ್ತ ಯಮಧರ್ಮರಾಜ ಶಿವ ಮತ್ತು ಬ್ರಹ್ಮನ ಮಾತಿನಂತೆ ರಾಮನನ್ನು ಕರೆದುಕೊಂಡು ಹೋಗಲು ಅಯೋಧ್ಯೆಯ ಬಳಿ ಬರ್ತಾನೆ. ಅಯೋಧ್ಯೆಯ ಬಳಿ ಬಂದ ಯಮಧರ್ಮನಿಗೆ ಅಯೋಧ್ಯೆಯ ಒಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಇದರ ಕಾರಣ ತಿಳಿದ ಯಮಧರ್ಮರಾಜ ಶಿವನ ಬಳಿ ಹೋಗಿ ನಡೆದ ವಿಷಯವನ್ನು ಹೇಳ್ತಾನೆ. ಶಿವ, ನಾನು ಎಷ್ಟೇ ಪ್ರಯತ್ನಿಸಿದರೂ ರಾಮನ ಬಳಿ ಹೋಗಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಕಾರಣ ಸ್ವಯಂ ನಿಮ್ಮ ಅಂಶವೇ ಆಗಿರುವ ಹನುಮ. ರಾಮನ ರಕ್ಷಣೆಗಾಗಿ ಹನುಮ ಕಾಯುತ್ತಿದ್ದಾನೆ. ರಾಮನ ಬಳಿ ಹನುಮನಿರುವವರೆಗೂ ರಾಮನನ್ನು ಇಲ್ಲಿಗೆ ಕರೆತರಲು ಸಾಧ್ಯವಿಲ್ಲ ಎಂದು ಹೇಳ್ತಾನೆ. ಯಮನ ಮಾತನ್ನು ಕೇಳಿದ ಶಿವ ರಾಮನ ಕನಸಿನಲ್ಲಿ ಬಂದು, ರಾಮ, ನೀನು ಈ ರಾಮನ ಅವತಾರವನ್ನು ಮುಗಿಸಿ ಮರಳಿ ವಿಷ್ಣುವಿನ ಅವತಾರವನ್ನು ತಾಳುವ ಸಮಯ ಬಂದಿದೆ. ನಿನ್ನ ಬರುವಿಕೆಗಾಗಿ ಲಕ್ಷ್ಮೀದೇವಿಯು ವೈಕುಂಠದಲ್ಲಿ ಕಾಯುತ್ತಿದ್ದಾರೆ. ಆದರೆ ಹನುಮ ನಿನ್ನ ಜೊತೆ ಇರುವವರೆಗೂ ಯಮನು ನಿನ್ನ ಬಳಿ ಬರಲು ಸಾಧ್ಯವಾಗುವುದಿಲ್ಲ. ಕಾರಣ ಹನುಮ ಯಮನನ್ನು ತಡೆಯುತ್ತಿದ್ದಾನೆ. ಇದಕ್ಕೆ ನೀನೇ ಒಂದು ಉಪಾಯವನ್ನು ಮಾಡು ಎಂದು ತಿಳಿಸ್ತಾನೆ. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ರಾಮ ಒಂದು ದಿನ ಸೀತೆ ತನಗಾಗಿ ಕೊಟ್ಟ ಬಂಗಾರದ ಉಂಗುರವನ್ನು ತೆಗೆದುಕೊಂಡು ಒಂದು ರಂಧ್ರ ಮಾಡಿ ಅದರೊಳಗೆ ಹಾಕ್ತಾನೆ. ನಂತರ ಹನುಮನನ್ನು ಕರೆದು, ಹನುಮ, ಸೀತೆ ನನಗಾಗಿ ಕೊಟ್ಟ ಉಂಗುರವು ಈ ರಂಧ್ರದೊಳಗೆ ಬಿದ್ದು ಬಿಟ್ಟಿದೆ. ನೀನು ದಯಮಾಡಿ ಆ ಉಂಗುರವನ್ನು ಮರಳಿ ತಂದುಕೊಡುವೆಯಾ ಎಂದು ಕೇಳಿಕೊಳ್ತಾನೆ. ಅದಕ್ಕೆ ಹನುಮ, ಪ್ರಭು ಶ್ರೀರಾಮ, ನೀವು ನನಗೆ ತರಲು ಆಜ್ಞೆ ಮಾಡಿ ಸಾಕು. ನೀವು ನನ್ನ ಬಳಿ ಬೇಡುವ ಅಗತ್ಯವಿಲ್ಲ. ನಿಮ್ಮ ಉಂಗುರವನ್ನು ಮರಳಿ ನಿಮಗೆ ತಂದುಕೊಡುವೆ ಎಂದು ಹೇಳಿ ಸಣ್ಣ ಇರುವೆಯ ಗಾತ್ರವನ್ನು ಪಡೆದು ರಂಧ್ರದೊಳಗೆ ಹೋಗ್ತಾನೆ. ಆ ರಂಧ್ರದ ಆಳವು ಸೀದಾ ಪಾತಾಳ ಲೋಕಕ್ಕೆ ತಲುಪಿರುತ್ತೆ. ಅದೇ ಪಾತಾಳ ಲೋಕದಲ್ಲಿರುವ ನಾಗಲೋಕದ ಒಡೆಯ ವಾಸುಕಿಯನ್ನು ತಲುಪುತ್ತಾನೆ. ನಡೆದ ವಿಷಯವನ್ನೆಲ್ಲ ವಾಸುಕಿಯ ಬಳಿ ವಿವರಿಸ್ತಾನೆ. ನಂತರ ವಾಸುಕಿ, ಹನುಮ, ರಾಮನ ಉಂಗುರವಿರುವ ಸ್ಥಳ ನನಗೆ ತಿಳಿದಿದೆ. ನಾನು ನಿನಗೆ ಆ ಸ್ಥಳವನ್ನು ತೋರಿಸುವೆ ಬಾ ಎಂದು ಒಂದು ಗುಹೆಯ ಬಳಿ ಕರೆದುಕೊಂಡು ಹೋಗ್ತಾನೆ. ಹನುಮನನ್ನು ಗುಹೆಯ ಬಾಗಿಲ ಬಳಿ ನಿಲ್ಲಿಸಿ, ಹನುಮ, ನಿನ್ನ ರಾಮನ ಉಂಗುರಗಳು ಈ ಗುಹೆಯೊಳಗೆ ಇವೆ. ಅದರೊಳಗೆ ನೀನು ಹುಡುಕಿಕೊಂಡು ಬಂದ ಉಂಗುರ ಯಾವುದೆಂದು ತಿಳಿದು ಅದನ್ನು ತೆಗೆದುಕೊಂಡು ಹೋಗು. ವಾಸುಕಿಯ ಮಾತನ್ನು ಕೇಳಿದ ಹನುಮ ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಗುಹೆಯೊಳಗೆ ಪ್ರವೇಶಿಸಿದ ಹನುಮನಿಗೆ ಆಶ್ಚರ್ಯವಾಗುತ್ತದೆ. ಕಾರಣ ಆ ಗುಹೆಯೊಳಗೆ ಇರುವ ಕೋಟಿಗಟ್ಟಲೆ ಬಂಗಾರದ ಉಂಗುರಗಳು. ಆ ಉಂಗುರಗಳ ರಾಶಿಯನ್ನು ನೋಡಿದ ಹನುಮ ಮನಸ್ಸಿನಲ್ಲಿ ನಗುತ್ತಾ, ನನ್ನ ರಾಮನ ಉಂಗುರ ನನಗೆ ತಿಳಿಯದೆ ಅದನ್ನು ಹುಡುಕಿಕೊಂಡು ನಾನು ತೆಗೆದುಕೊಂಡು ಹೋಗ್ತೇನೆ ಎಂದು ರಾಮನ ಉಂಗುರವನ್ನು ಹುಡುಕಲು ಮುಂದಾಗುತ್ತಾನೆ. ಇತ್ತ ಅಯೋಧ್ಯೆಯಲ್ಲಿ ಹನುಮನಿಲ್ಲದ ವಿಷಯವನ್ನು ತಿಳಿದ ಯಮಧರ್ಮರಾಜ ರಾಮನ ಬಳಿ ಬರ್ತಾನೆ. ರಾಮನ ಬಳಿ ಬಂದ ಯಮಧರ್ಮರಾಜ, ರಾಮ, ನಾನು ನಿನ್ನ ಬಳಿ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕಾಗಿದೆ. ಆದರೆ ನಾವು ಮಾತನಾಡುವಾಗ ನಮ್ಮ ಮಾತಿಗೆ ಯಾರಾದರೂ ತೊಂದರೆಯನ್ನುಂಟು ಮಾಡಿದರೆ ಅವರಿಗೆ ನೀನು ಮರಣದಂಡನೆಯನ್ನು ವಿಧಿಸಬೇಕು ಎಂಬ ಷರತ್ತನ್ನು ವಿಧಿಸುತ್ತಾನೆ. ಯಮಧರ್ಮನ ಮಾತನ್ನು ಕೇಳಿದ ರಾಮ ಲಕ್ಷ್ಮಣನನ್ನು ಕರೆದು ಪರಿಸ್ಥಿತಿಯ ಬಗ್ಗೆ ವಿವರಿಸುತ್ತಾನೆ. ನಂತರ ಲಕ್ಷ್ಮಣ, ಯಾರೂ ಕೂಡ ನನಗೆ ತೊಂದರೆಯನ್ನುಂಟು ಮಾಡದಂತೆ ನೋಡಿಕೋ ಎಂದು ಹೇಳಿ ಯಮಧರ್ಮನ ಬಳಿ ಮಾತನಾಡಲು ಬರುತ್ತಾನೆ. ಇತ್ತ ಲಕ್ಷ್ಮಣ ರಾಮನ ಮಾತಿಗೆ ತೊಂದರೆಯುಂಟಾಗದಂತೆ ತಾನೇ ಕಾವಲು ಕಾಯುತ್ತಾ ನಿಲ್ಲುತ್ತಾನೆ. ಇತ್ತ ಯಮಧರ್ಮರಾಜ, ರಾಮ, ನಾನು ಶಿವ ಮತ್ತು ಬ್ರಹ್ಮರ ಮಾತಿನಂತೆ ಇಲ್ಲಿಗೆ ಬಂದಿರುವೆ. ನೀವು ಈ ರಾಮನ ಅವತಾರವನ್ನು ಮುಗಿಸಿ ಮರಳಿ ವೈಕುಂಠಕ್ಕೆ ಬಂದು ವಿಷ್ಣುವಿನ ಅವತಾರವನ್ನು ತಾಳುವ ಸಮಯ ಬಂದಿದೆ. ನೀವು ಈ ರಾಮನ ಅವತಾರವನ್ನು ಬಿಟ್ಟು ನನ್ನ ಜೊತೆ ಬರಬೇಕು. ಯಮನ ಮಾತನ್ನು ಕೇಳಿದ ರಾಮ ಯಮನ ಮಾತಿಗೆ ಸರಿ ಎನ್ನುವಷ್ಟರಲ್ಲಿ ಲಕ್ಷ್ಮಣ ಬಂದು ನಿಲ್ಲುತ್ತಾನೆ. ಕಾರಣ ರಾಮನ ಮಾತಿಗೆ ತೊಂದರೆಯುಂಟಾಗದಂತೆ ಸ್ವತಃ ಲಕ್ಷ್ಮಣನೇ ಕಾವಲಾಗಿ ನಿಂತಿರುವಾಗ ದೂರ್ವಾಸ ಮುನಿಗಳು ಆಗಮಿಸುತ್ತಾರೆ. ಲಕ್ಷ್ಮಣನ ಬಳಿ ಬಂದು ನಾನು ರಾಮನನ್ನು ಭೇಟಿಯಾಗಬೇಕು ಎಂದು ಕೇಳುತ್ತಾರೆ. ಇವರ ಮಾತನ್ನು ಕೇಳಿದ ಲಕ್ಷ್ಮಣ, ಮಹರ್ಷಿಗಳೇ, ರಾಮನು
ರಾಮನು ಏಕಾಂತದಲ್ಲಿದ್ದಾರೆ. ಈಗ ನೀವು ಅವರನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಹೇಳ್ತಾನೆ. ಲಕ್ಷ್ಮಣನ ಮಾತನ್ನು ಕೇಳಿದ್ದ ದೂರ್ವಾಸ ಮುನಿಗಳು ಕೋಪದಿಂದ, ಹೇ ಲಕ್ಷ್ಮಣ, ನಾನು ರಾಮನನ್ನು ಭೇಟಿಯಾಗಲು ಅಷ್ಟು ದೂರದಿಂದ ಬಂದರೆ ನೀನು ರಾಮನನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರುವೆಯಾ? ನಾನು ರಾಮನನ್ನು ಭೇಟಿಯಾಗಲು ನೀನು ಬಿಡದಿದ್ದರೆ ಈ ಅಯೋಧ್ಯೆಯು ಸರ್ವನಾಶವಾಗಲೆಂದು ನಾನು ಶಪಿಸಿ ಬಿಡುವೆ. ಇವರ ಮಾತನ್ನು ಕೇಳಿದ ಲಕ್ಷ್ಮಣ, ನಾನು ಈಗ ರಾಮನ ಬಳಿ ಹೋದರೆ ನನಗೆ ಮಾತ್ರ ಮರಣದಂಡನೆ ಆಗುತ್ತದೆ. ಇಲ್ಲವಾದರೆ ಅಯೋಧ್ಯೆಯು ಮಹರ್ಷಿಗಳ ಕೋಪಕ್ಕೆ ತುತ್ತಾಗಿ ಸರ್ವನಾಶವಾಗುತ್ತೆ. ಇದರ ಬದಲು ನನಗೆ ಮರಣದಂಡನೆಯಾದರೂ ಸರಿ, ಮಹರ್ಷಿಗಳು ಬಂದಿರುವ ವಿಷಯವನ್ನು ನಾನು ಕೂಡಲೇ ರಾಮನಿಗೆ ತಿಳಿಸುತ್ತೇನೆ ಎಂದು ಯಮ ಮತ್ತು ರಾಮನ ಮಾತಿನ ಮಧ್ಯೆ ಬಂದು ನಿಲ್ಲುತ್ತಾನೆ. ಲಕ್ಷ್ಮಣನನ್ನು ನೋಡಿದ ರಾಮ, ಲಕ್ಷ್ಮಣ, ನೀನು ಎಂತಹ ತಪ್ಪನ್ನು ಮಾಡಿಬಿಟ್ಟೆ. ನಾನು ಮೊದಲೇ ನಿನಗೆ ಸೂಚಿಸಿದ್ದೆ, ಯಮ ಮತ್ತು ನನ್ನ ಮಾತಿನ ಮಧ್ಯೆ ಯಾರಾದರೂ ಬಂದು ತೊಂದರೆಯನ್ನುಂಟು ಮಾಡಿದರೆ ಅವರಿಗೆ ಮರಣದಂಡನೆಯಾಗುವುದೆಂದು ಮೊದಲೇ ತಿಳಿಸಿದ್ದೆ. ಈಗ ನೀನೇ ಇಂತಹ ತಪ್ಪನ್ನು ಮಾಡಿಬಿಟ್ಟೆ, ನಿನಗೆ ಮರಣದಂಡನೆಯಾಗುವುದು. ನನ್ನನ್ನು ಎಂತಹ ಪರಿಸ್ಥಿತಿಗೆ ತಂದು ಬಿಟ್ಟೆ ಲಕ್ಷ್ಮಣ, ಈಗ ನಾನೇನು ಮಾಡಲಿ ಎಂದು ರೋಧಿಸುತ್ತಾ ತನ್ನ ಗುರುಗಳಾದ ವಸಿಷ್ಠರ ಸಲಹೆ ಕೇಳ್ತಾನೆ. ಆಗ ವಸಿಷ್ಠರು, ರಾಮ, ನೀನು ಲಕ್ಷ್ಮಣನಿಗೆ ಮರಣದಂಡನೆ ವಿಧಿಸುವುದು ಬೇಡ. ನೀನು ಅವನನ್ನು ರಾಜ್ಯದಿಂದಲೇ ಬಹಿಷ್ಕರಿಸು. ಕಾರಣ ನಿನ್ನಿಂದ ದೂರವಾದ ಲಕ್ಷ್ಮಣ ಇದ್ದರೂ ಸತ್ತಂತೆಯೇ ಎಂಬ ಸಲಹೆಯನ್ನು ನೀಡುತ್ತಾರೆ. ಇದನ್ನು ಕೇಳಿದ ಲಕ್ಷ್ಮಣ, ರಾಮ, ನಾನು ನಿನ್ನಿಂದ ದೂರಾಗಿ ಬದುಕುವುದಕ್ಕಿಂತ ಸಾಯುವುದೇ ಮೇಲೆಂದು ನಿರ್ಧರಿಸಿ ಸರಾಯು ನದಿಯೊಳಗೆ ಮುಳುಗಿ ಜಲಸಮಾಧಿಯಾಗ್ತಾನೆ. ಲಕ್ಷ್ಮಣನ ಸ್ಥಿತಿಯನ್ನು ಕಂಡ ಲಕ್ಷ್ಮಣನ ಪತ್ನಿ ಅವಳು ಸಹ ಸರಾಯು ನದಿಯೊಳಗೆ ಮುಳುಗಿ ಜಲಸಮಾಧಿಯಾಗ್ತಾಳೆ. ಇತ್ತ ರಾಮನಿಗೆ ಇವರಿಬ್ಬರು ಜಲಸಮಾಧಿಯಾದ ವಿಷಯ ತಿಳಿಯುತ್ತೆ. ವಿಷಯ ತಿಳಿದ ರಾಮ ನೊಂದುಕೊಂಡು ತಾನು ಸಹ ಜಲಸಮಾಧಿಯಾಗಲು ನಿರ್ಧರಿಸಿ ಸರಾಯು ನದಿಯ ಬಳಿ ಬರ್ತಾನೆ. ಇಷ್ಟೆಲ್ಲ ದುರ್ಘಟನೆಯು ನಡೆಯುತ್ತಿರುವಾಗ ಇತ್ತ ಹನುಮ ಪಾತಾಳ ಲೋಕದಲ್ಲಿ ಕಳೆದು ಹೋದ ರಾಮನ ಉಂಗುರವನ್ನು ಹುಡುಕುತ್ತಿರುವಾಗ ಹನುಮ ಯಾವುದೇ ಉಂಗುರವನ್ನು ಎತ್ತಿಕೊಂಡರೂ ಅದು ರಾಮನ ಉಂಗುರದಂತೆಯೇ ಇರುತ್ತದೆ. ಇದನ್ನು ಕಂಡ ಹನುಮ ವಾಸುಕಿಯ ಬಳಿ ಹೋಗಿ, ದೇವ, ಇಲ್ಲಿ ಇರುವ ಉಂಗುರವೆಲ್ಲವೂ ರಾಮನ ಉಂಗುರದಂತೆಯೇ ಇದೆ, ಏನಿದರ ತಾತ್ಪರ್ಯ ಎಂದು ಕೇಳುತ್ತಾನೆ. ಇದಕ್ಕೆ ಉತ್ತರಿಸಿದ ವಾಸುಕಿ, ಹನುಮ, ಇಲ್ಲಿರುವುದೆಲ್ಲವೂ ರಾಮನ ಉಂಗುರವೇ. ಈ ಮಾತನ್ನು ಕೇಳಿದ ಹನುಮ ವಾಸುಕಿಯ ಮಾತು ಅರ್ಥವಾಗದೆ ನಿಂತು ಬಿಡುತ್ತಾನೆ. ಹನುಮ ಆಶ್ಚರ್ಯದಿಂದ ನಿಂತಿರುವುದನ್ನು ನೋಡಿದ ವಾಸುಕಿ, ಹನುಮ, ತ್ರೇತಾಯುಗದಲ್ಲಿ ವಿಷ್ಣುವು ರಾಮನ ರೂಪದಲ್ಲಿ ಜನಿಸುತ್ತಾನೆ. ಯಾವಾಗ ಬಂಗಾರದ ಉಂಗುರ ಪಾತಾಳ ಲೋಕಕ್ಕೆ ಬರುವುದೋ ಆಗ ಅದನ್ನು ಹುಡುಕಿಕೊಂಡು ಹನುಮನು ಪಾತಾಳ ಲೋಕಕ್ಕೆ ಬರ್ತಾನೆ. ಈ ಸಮಯದಲ್ಲಿ ರಾಮನು ತನ್ನ ರಾಮನ ರೂಪವನ್ನು ಸಮಾಪ್ತಿ ಮಾಡ್ತಾನೆ. ಇದರೊಂದಿಗೆ ತ್ರೇತಾಯುಗವು ಅಂತ್ಯವಾಗುತ್ತದೆ. ಹನುಮ, ಇಲ್ಲಿ ಇಷ್ಟು ಉಂಗುರಗಳಿವೆ ಎಂದರೆ ರಾಮ ಎಷ್ಟು ಬಾರಿ ರಾಮನ ರೂಪವನ್ನು ಸಮಾಪ್ತಿ ಮಾಡಿದನೋ ಅಷ್ಟು ಬಾರಿ ತ್ರೇತಾಯುಗ ಮುಗಿದಿದೆ ಎಂದರ್ಥ. ಹನುಮ, ಜೀವನ ಎಂದರೆ ಒಂದು ಚಕ್ರ. ಒಂದು ಯುಗ ಮುಗಿದರೆ ಮತ್ತೊಂದು ಯುಗ ಪ್ರಾರಂಭವಾಗುತ್ತದೆ. 4 ಯುಗಗಳು ಮುಗಿದ ನಂತರ ಪುನಃ ತ್ರೇತಾಯುಗ ಆರಂಭವಾಗುವುದು. ರಾಮನು ಮತ್ತೆ ಜನಿಸುವನು, ಅದರ ಜೊತೆ ನೀನು ಸಹ ಜನಿಸುವೆ. ಪುನಃ ನೀವಿಬ್ಬರೂ ಸೇರಿ ರಾವಣನನ್ನು ಸಂಹರಿಸುವಿರಿ ಎಂದು ವಾಸುಕಿಯು ಹನುಮನಿಗೆ ವಿವರಿಸುವನು. ವಾಸುಕಿಯ ಮಾತನ್ನು ಕೇಳಿದ ಹನುಮ ಆಶ್ಚರ್ಯದಿಂದ ಯೋಚಿಸಿ, ಅಯ್ಯೋ, ಹಾಗಾದರೆ ಈಗ ನನ್ನ ರಾಮ ಮರಣ ಹೊಂದುವನೆ ಎಂದು ತಕ್ಷಣ ಕೈಗೆ ಸಿಕ್ಕ ಉಂಗುರವನ್ನು ಹಿಡಿದುಕೊಂಡು ಕೂಡಲೇ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದು ರಾಮನನ್ನು ಹುಡುಕಲು ಶುರು ಮಾಡ್ತಾನೆ. ಆದರೆ ರಾಮನ ಸುಳಿವು ಸಿಗುವುದಿಲ್ಲ. ಇತ್ತ ಹನುಮ ರಾಮನನ್ನು ಹುಡುಕಿಕೊಂಡು ಬರುವಾಗ ದೂರದಿಂದ ರಾಮನು ಸರಯು ನದಿಯೊಳಗೆ ಮುಳುಗುತ್ತಿರುವುದನ್ನು ಕಂಡ ಹನುಮ ಕೂಡಲೇ ರಾಮನ ಬಳಿ ಓಡಿ ಬರುತ್ತಾನೆ. ಅಷ್ಟರೊಳಗೆ ರಾಮ ಪೂರ್ತಿಯಾಗಿ ಮುಳುಗಿ ಬಿಡುತ್ತಾನೆ. ಇದನ್ನು ಕಂಡ ಹನುಮ ಜೋರಾಗಿ ಕಿರುಚುತ್ತಾ, ಪ್ರಭು ರಾಮ, ನಿಮ್ಮ ಉಂಗುರವನ್ನು ನಾನು ತಂದಿರುವೆ, ದಯಮಾಡಿ ಮರಳಿ ಬನ್ನಿ. ಅಯ್ಯೋ ಪ್ರಭು, ನಿಮ್ಮನ್ನು ಬಿಟ್ಟು ನಾನು ಇರಲಾರೆ, ನಿಮ್ಮಿಂದ ನನ್ನನ್ನು ದೂರ ಮಾಡಬೇಡಿ. ಪ್ರಭು, ದಯಮಾಡಿ ಮರಳಿ ಬನ್ನಿ. ನಾನು ನಿಮ್ಮ ಉಂಗುರವನ್ನು ತರಲು ತಡ ಮಾಡಿಬಿಟ್ಟೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸಿ. ಪ್ರಭು, ಮರಳಿ ಬನ್ನಿ. ಅಷ್ಟರೊಳಗೆ ರಾಮ ತನ್ನ ವಿಷ್ಣು ರೂಪವನ್ನು ಪಡೆದು ಹನುಮನ ಮುಂದೆ ಪ್ರತ್ಯಕ್ಷನಾಗಿ, ಹನುಮ, ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ವಿಧಿಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ನೀನು ನಡೆದಿರುವ ವಿಷಯದ ಬಗ್ಗೆ ದುಃಖಿಸಬೇಡ ಎಂದು ಹನುಮನಿಗೆ ಹೇಳ್ತಾನೆ. ಆಗ ಹನುಮ, ಪ್ರಭು, ನಾನು ಸಹ ನಿಮ್ಮ ಜೊತೆ ಬಂದು ಬಿಡುವೆ. ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನಿಮ್ಮ ನಗಲಿ ನಾನು ಇರಲಾರೆ ಪ್ರಭು ಎಂದು ಹೇಳ್ತಾನೆ. ಹನುಮನ ಮಾತನ್ನು ಕೇಳಿದ ವಿಷ್ಣು, ಹನುಮ, ನಿನ್ನಂತಹ ಭಕ್ತರು ಈ ಭೂಮಿಯಲ್ಲಿ ಇದ್ದು ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು. ನೀನು ಚಿರಂಜೀವಿಯಾಗಿ ಪ್ರಜೆಗಳನ್ನು ರಕ್ಷಿಸಬೇಕು ಎಂದಾಗ ಹನುಮ, ಸರಿ ಪ್ರಭು, ನಿಮ್ಮ ಆಜ್ಞೆಯಂತೆ ಆಗಲಿ ಎಂದು ರಾಮನ ಉಂಗುರವನ್ನು ಧರಿಸಿ ಹಿಮಾಲಯದಲ್ಲಿ ರಾಮನಾಮವನ್ನು ಜಪಿಸುತ್ತಾ ಇಂದಿಗೂ ಬದುಕುಳಿದಿದ್ದಾನೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಇದಿಷ್ಟು ತ್ರೇತಾಯುಗ ಸಮಾಪ್ತಿಯಾದ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಯಾರ ಭಕ್ತರೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.